ಒಂದಿನ ಟೀಮ್ ಅವರನ್ನ ಆಗಿದ್ರೆ ಇಷ್ಟೆಲ್ಲ ಗಳಿಸಬಹುದಾ? ನೋಡೋಣ ಬನ್ನಿ. ಬುದ್ಧಿ ರೆಸ್ಪೆಕ್ಟ್ ಅಲ್ಲ ಅನ್ರೆಸ್ಪೆಕ್ಟ್. ಬುದ್ಧಿ ಬೆಳಿಗ್ಗೆ 4 ಗಂಟೆಗೆ ಹೋಗ್ಬಿಟ್ಟು 3 ಲೀಟರ್ ಹಾಲು ತಗೋ ಬಂದೆ. ನಮ್ ಗೋಪಿ ಅಣ್ಣ ನಮಗೆ ಸಕ್ಕತ್ತ ಟೀ ಮಾಡ್ಕೊಟ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಇವಣ್ಣ ನಂಗೆ ಸಕ್ಕತ್ ಹೆಲ್ಪ್ ಮಾಡ್ತೀವಿ ವಿಡಿಯೋಗೆ. ಆಮೇಲೆ ಚಳಿಗೆ ಫಸ್ಟ್ ನಾನೇ ಟೇಸ್ಟ್ ಮಾಡಿದೆ. ಸೂಪರ್ ಬುದ್ಧಿ. ನಾವು ನಮ್ ಟೀ ನ 10 ರೂಪಾಯಿಗೆ ಮಾರ್ತಾ ಇರೋದು, ಬಟ್ 10 ರೂಪಾಯಿ ಟೀ ತಗೊಂಡ್ರೆ ನಾವು 5 ರೂಪಾಯಿ ಬಿಸ್ಕೆಟ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ಇದು ಚೆನ್ನಾಗೈತೆ, ಮಸ್ತ್ ಬಿಸ್ಕಿಟ್ ಕೊಟ್ಟಿದ್ದಾರೆ. ಇವಾಗ ಡೈರೆಕ್ಟ್ ಟೀ ಮಾರಕ್ಕೆ ದೇವನಹಳ್ಳಿ ಮಾರ್ಕೆಟ್ಗೆ ಹೋದ್ವಿ. ಟೀ ಯಪ್ಪ ಒಬ್ರು ತಗೊಳ್ಳಿಲ್ಲ ಬುದ್ಧಿ, ಲಿಟ್ರಲ್ಲಿ ಒಬ್ರು ಕೂಡ ತಗೊಳ್ಳಿಲ್ಲ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ, ಯಾರು ತಗೋತಾ ಇಲ್ಲ. ಸರಿ ಹೋಗ್ಲಿ ಬಿಡಿ, ಯಾರು ತಗೊಳ್ಳಿಲ್ಲ ಅಂತ ನಾನೇ ತಗೊಂಡ್ ಕುಡ್ಕೊಂಡ್ಬಿಟ್ಟೆ. ಆಮೇಲೆ ಹೆಂಗೋ ಪುಣ್ಯಕ್ಕೆ ಪೆಟ್ರೋಲ್ ಬಂಕ್ ಅಣ್ಣ ಒಂದ್ ಟೀ ತಗೊಂಡ್ರು. ಟೀ ಜೊತೆ ಬಿಸ್ಕೆಟ್ ಕೂಡ ಫ್ರೀ ಕೊಟ್ಟಿದ್ಕೆ ಅಣ್ಣ ಫುಲ್ ಖುಷಿ ಆಗ್ಬಿಟ್ರು. ಆಮೇಲೆ ಎಷ್ಟೊಂದ್ ಕಡೆ ಹೋದೆ, ಬಟ್ ಯಾರು ತಗೊಳ್ತಾನೆ ಇರ್ಲಿಲ್ಲ ಬುದ್ಧಿ. ಆಮೇಲೆ ಸ್ವಲ್ಪ ಪುಣ್ಯಕ್ಕೆ ಆಟೋ ಅಣ್ಣ ಇಬ್ರು ತಗೊಂಡ್ರು. ಆಮೇಲೆ ನನ್ನ ಫಾಲೋವರ್ಸ್ ಒಬ್ರು ಸಿಕ್ಕಿದ್ರು, ಅವ್ರೊಬ್ರು ತಗೊಂಡ್ರು. ಆಮೇಲೆ ತಗೊಂಡ್ರೆ ಟೀ ಎಲ್ಲ ಚಲಾಕ್ಬಿಟ್ಟೆ ಬುದ್ಧಿ. ಯಾಕಂದ್ರೆ ನಾವು ಟೀ ಮಾಡಿದ್ದು ಒಂದು 50 ಜನರಿಗೆ, ಅದತ್ರ ಒಂದು 600 700 ರೂಪಾಯಿ ಖರ್ಚಾಗಿತ್ತು. ಬಟ್ ನಾವ್ ಇವತ್ತು ವ್ಯಾಪಾರ ಮಾಡಿರೋದು ಬರೀ 80 ರೂಪಾಯಿ ಅಷ್ಟೇ.